ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನಿನ್ಗೋಸ್ಕರ ಮೊಬೈಲ್ ತಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಎರಡು ಸಿಮ್ ಹಾಕೋದಾ? ಹೂನಮ್ಮ, ಡ್ಯೂಯಲ್ ಸಿಮ್. ಅಕ್ಕ ಹಂಗಂದ್ರೆ ಸುಲಭ. ಒಂದೇ ನಿನ್ ಸಿಮ್ ಹಾಕೋ, ಒಂದೇ ನನ್ ಸಿಮ್ ಹಾಕೊಂತಾನೆ. ಎರಡು ಒಂದೇ ಮೊಬೈಲ್ ಅಲ್ಲಿ ಇದ್ರೆ ಆಚೆ ತಗೊಂಡು ಹೋಗೋದಕ್ಕಾಗತ್ತಾ? ರೀ, ನೀವ್ ಎಷ್ಟು ಒಳ್ಳೆಯವರು, ಎಷ್ಟು ಚೆನ್ನಾಗಿರೋ ಮೊಬೈಲ್ ತಂದ್ಕೊಟ್ಟಿದ್ದೀರಾ. ನನ್ಗೇನೋ ಹಾಗನ್ನಿಸ್ತಾ ಇಲ್ಲ, ಏನೋ ಸುಮಾರಾಗಿರೋ ತಂದ್ಕೊಟ್ಟಿದ್ದಾನೆ. ಸ್ವಲ್ಪ ಸುಮ್ನೆ ಇರ್ತೀಯಾ? ಇರೋದೆಲ್ಲ ಒಳ್ಳೆ ಮಾಡಲ್ ತಂದಿದ್ದೀನಿ. ರೀ, ಖಾಲಿ ಪಾತ್ರೆ ತಂದ್ಕೊಟ್ರೆ ಆಯ್ತಾ? ಅಡ್ಗೆ ಮಾಡೋದಕ್ಕೆ ಪದಾರ್ಥ ಬೇಡ್ವಾ? ಅಂದ್ರೆ ಕರೆನ್ಸಿ ಎಷ್ಟು ಹಾಕ್ಸ್ಬೇಕು ಹೇಳಮ್ಮ? ಎರಡಕ್ಕೂ 1,000 ಹಾಕಿಸ್ಬಿಡಿ. ಮೊಬೈಲ್ ಕೊಡ್ಸಿದಲ್ದಲ್ಲ ಇವ್ರಿಗೆ ಕರೆನ್ಸಿ ಬೇರೆ ಹಾಕ್ಸ್ಬೇಕು. ಆಯ್ತು ಬಿಡಮ್ಮ. ಮೊಬೈಲ್ ಕೊಡ್ಸಿರ ಓದದ ಕೂತ್ಕೋತೀಯಾ? ಸೈಕಲ್ ತುಳ್ಕೊಂಡು ಓಡಾಡೋ, ಸ್ವಲ್ಪ ಎತ್ತರ ಆಗ್ತೀಯಾ? ನೋಡ್ರಿ ಪರಮೇಶ್ವರ್, ಈ ಸಿನಿಮಾ ಸಕ್ಸಸ್ ಕಾಣೋದು ನಾನ್ ಡೈರೆಕ್ಟ್ ಮಾಡ್ತಿದ್ದೀನಿ ಅಂತ ಅಲ್ಲ ರೀ, ಕಥೆಯಿಂದ. ಕಥೆನೇ ಚೆನ್ನಾಗಿದೆ. ನೀವ್ ಇದ್ರಲ್ಲಿ ಪಾತ್ರ ಮಾಡ್ತಿರೋದು ನಿಮ್ ಅದೃಷ್ಟ ಕಣ್ರಿ. ಥ್ಯಾಂಕ್ ಯು ಸರ್. ನಾನು ಎದ್ರ ಚಂದ್ರ ಬಿದ್ರ ಅಂದ್ರೆ ಸೀರಿಯಲ್ ಇಂದ ತುಂಬಾ ಹೆಸರು ಮಾಡಿದ್ದೀನಿ ಸರ್. ಅದು ಸೀರಿಯಲ್, ಇದು ಸಿನಿಮಾ. ನೋಡಿ ಸರ್, ಕೊನೆ ಪಕ್ಷ ಸಿನಿಮಾ 100 ಡೇಸ್ ಓಡ್ಬೇಕು, ಆ ತರ ಆಕ್ಟ್ ಮಾಡ್ತೀನಿ. ವೆರಿ ಗುಡ್ ರೀ. ನೀವ್ ಮಾತಾಡ ಮುಗ್ಸ್ರಿ. ಹಲೋ, ಏನಮ್ಮ? ನಾನು ಡೈರೆಕ್ಟರ್ ಜೊತೆ ಕಥೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಿನಗೆ ಫೋನ್ ಕೊಡ್ತೀನಿ ತಪ್ಪಾಯ್ತಲ್ಲ. ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಇಡು ಫೋನು. ಸರ್ ನೀವು ಹೇಳಿ. ನೋಡ್ರಿ, ನೀವು ಫೋನ್ ಆಫ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕತೆ ಹೇಳ್ತೀನಿ, ಇಲ್ಲಾಂದ್ರೆ ಎದ್ದು ಹೋಗ್ತೀನಿ ಅಷ್ಟೇ. ಸರ್ ಆಫ್ ಮಾಡ್ತೀನಿ ಸರ್. ಸಾರಿ ಸರ್. ಸರ್ ಆಫ್ ಆಯ್ತು ಸರ್. ಸಾರಿ ಸರ್. ಹೇಳಿ ಸರ್. ಆಫ್ ಮಾಡಿದ್ರು. ಇನ್ನೊಂದ್ ಸಿಮ್ ಇಂದ ಮಾಡೆ. ಸ್ವಿಚ್ ಆಫ್ ಮಾಡಿದ್ರು ಕಣೆ. ಪಾರು, ಈ ತರ ಮಾಡ್ದಾಗ ನಾವ್ ಏನ್ ಮಾಡ್ಬೇಕು ಗೊತ್ತೇನೆ? ಮೆಸೇಜ್ ಮಾಡ್ಬೇಕು. ಮೆಸೇಜ್ ನ ಯಾವಾಗ ನೋಡ್ತಾರೆ? ಫೋನ್ ಸ್ವಿಚ್ ಆನ್ ಮಾಡಿದ ತಕ್ಷಣ ರಪ 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 ಅಂತ ಒಂದೊಂದೇ ಮೆಸೇಜ್ ಹೋಗ್ತಾ ಇರ್ಬೇಕು. ಏನಂತ ಮೆಸೇಜ್ ಕಳಿಸ್ಲಿ? ನಿಮ್ಗೆ ನನ್ ಬಗ್ಗೆ ಆಸಕ್ತಿನೇ ಇಲ್ಲ, ನನ್ನ ಹಣೆ ಬರಹ, ನಾನ್ ನಿಮ್ಮನ್ ಕಟ್ಕೊಂಡ್ಬಿಟ್ಟೆ, ನಿಮ್ಮನ್ ಕಟ್ಕೊಂಡಾಗಿಂದ ನನ್ ಬದುಕೋ ಆಸೆನೇ ಇಲ್ಲ ಅಂತ ಒಂದೊಂದೇ ಮೆಸೇಜ್ ಕಳಿಸ್ತಾರೆ. ಎಲ್ಲಿವರೆಗೂ ಕಳಿಸ್ಲಿ? ಬ್ಯಾಟ್ರಿ ಖಾಲಿ ಆಗೋವರೆಗೂ, ಕರೆನ್ಸಿ ಮುಗಿಯೋವರೆಗೂ. ಬನ್ನಿ ಗುಂಡಣ್ಣವ್ರೆ, ನೋಡಿ ನನ್ ಪತಿ ಪರಮೇಶ್ವರ ನನ್ಗೆ ಹೊಸ ಮೊಬೈಲ್ ಕೊಡ್ಸಿದ್ದಾರೆ. ಓಹೋ, ಇದೇ ತರ ಮೊಬೈಲ್ ನನ್ನ ಫ್ರೆಂಡು ಲಾಯರ್ ರವಿ ಅಂತ ಇದಾರೆ, ಅವ್ರ ಹತ್ರನೂ ಇದೆ ಮೇಡಮ್ ನವ್ರೆ. ಡಬಲ್ ಸಿಮ್ ಅಲ್ವಾ? ಹೌದು. ಮೇಡಮ್ ನವ್ರೆ, ಸ್ವಲ್ಪ ಹುಷಾರಾಗಿರಿ. ಇತ್ತೀಚೆಗೆ ಫಾರಿನ್ ಇಂದ ವಿಚಿತ್ರವಾದ ಕರೆ ಬರ್ತಾ ಇದೆ ಅಂತೆ. ಗುಂಡಣ್ಣವ್ರೆ, ಏನ್ ಹೇಳ್ತಿದ್ದೀರಾ ನೀವು? ಹೌದು ನಾಗೋಲಿ ಅವ್ರೆ, ನಿನ್ನೆ ಮೊನ್ನೆ ಎಲ್ಲ ಇಂಗ್ಲಿಷ್ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ರು, ನೋಡಿಲ್ವಾ ನೀವು? ನಾನ್ ಕನ್ನಡ ನ್ಯೂಸ್ ಮಾತ್ರ ನೋಡೋದು. ಯಾವ್ದೋ ಒಂದು ವಿಚಿತ್ರವಾದ ಕರೆ ಬರುತ್ತಂತೆ. ಆ ಕರೆನ ಸ್ವೀಕರಿಸ್ಬಿಟ್ರೆ ಮೊಬೈಲ್ಗೆ ದೆವ್ವ ಮೆಟ್ಕೊಂಡ್ಬಿಡುತ್ತಂತೆ. ಬರೋ, ಯಾವ್ದಾದ್ರು ಹೊಸ ನಂಬರ್ ಇಂದ ಕಾಲ್ ಬಂದ್ರೆ ರಿಸೀವ್ ಮಾಡಬೇಡಿ. ಯಾಕ್ರಿ? ನಮ್ಮ ಡೈರೆಕ್ಟರ್ ಮಿಸ್ಸಸ್ಗೆ ಹೊಸ ನಂಬರ್ ಇಂದ ಕಾಲ್ ಬಂದಿದೆ. ರಿಸೀವ್ ಮಾಡಿದ್ದಾರೆ. ರಿಸೀವ್ ಮಾಡಿದ ತಕ್ಷಣನೇ ಅವ್ರ ಮನೇಲಿ ದೆವ್ವ ಕುಣಿಯಕ್ಕೆ ಶುರು ಮಾಡ್ಬಿಟ್ಟಿದೆ. ಪಾಪ, ಈಗ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಶೂಟಿಂಗ್ ಬೇರೆ ಪೋಸ್ಟ್ ಪೋನ್ ಆಗ್ತಿದೆಯಮ್ಮ. ಅದ್ ಯಾವ ನಂಬರು? ಯಾವ ನಂಬರ್ ಅಂತ ಗೊತ್ತಿಲ್ಲಮ್ಮ. ನೀವು ಯಾವ್ದಕ್ಕೂ ಹೊಸ ನಂಬರ್ ಇಂದ ಕಾಲ್ ರಿಸೀವ್ ಮಾಡ್ಬಿಡಿ. ನೋಡ, ಕೈ ತುಂಬಾ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡು. ಅವ್ರಿ, ಹಾಗಿದ್ರೆ ಮನೇಲಿ ಇರೋ ತನಕ ಈ ಮೊಬೈಲ್ ನ ನೀವೇ ಇಟ್ಕೊಳ್ಳಿ. ಪಾರು, ಏನು ಯೋಚನೆ ಮಾಡ್ಬೇಡ, ಬಾರೆ ಟೀ ಮಾಡ್ಕೊ ಬನ್ರಮ್ಮ. ಸರಿ. ಇಟ್ಕೊಳ. ನಾಟಕದ ಸೂತ್ರಧಾರನೇ ನೀನು. ಈಗ ಮಾತಾಡೋದು ದಾರ ಕಿತ್ತಾಕ್ಬಿಡ್ತೀನಿ. ನನ್ನ ಹೆಂಡತಿನ ಎದುರಿಸ್ಬೇಕು ಅಂತ ಕಣ ಈ ಸಿಮ್ ತಂದಿರೋದು. ಈಗ ಫೋನ್ ಮಾಡ್ತೀನಿ, ನೋಡು ಹೇಗೆ ಎದುರ್ಕೊತಾಳೆ ಅಂತ. ಮಾಡು ಹೇಳಿದ್ರೆ ನನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದೆಯಾ? ವೆರಿ ಗುಡ್. ಹೊಸ ನಂಬರ್ ಇಂದ ಫೋನ್ ಬರ್ತಾ ಇದೆ ಕಣೋ. ಏನ್ ಹೇಳಿದ್ದಾರೆ? ತುಂಬಾ ಭಯ ಆಗ್ತಿದೆ. ಏನು ಮಾಡುದು? ಅಡ್ಡಿ ಆಫ್ ಮಾಡಿ. ದೆವ್ವ ಆಚೆ ಬಂದ್ಬಿಟ್ರೆ ಕಷ್ಟ. ಹೌದು ಪಾರು, ನೀನ್ ಯಾವ್ದೇ ಕಾರಣಕ್ಕೂ ರಿಸೀವ್ ಮಾಡ್ಬೇಡ. ನನ್ ದೆವ್ವ ಇದ್ರೂ ಇರ್ಬೋದು. ನನ್ ಪತಿ ಪರಮೇಶ್ವರ ಶೂಟಿಂಗ್ ಅಂತ 2-3 ದಿನ ಬೇರೆ ಊರಿಗೆ ಹೋಗ್ಬಿಡ್ತಾರೆ. ಈ ಮೊಬೈಲ್ ನನ್ ಪ್ರಾಣ ತಿಂತ ಇದೆ, ಅದಕ್ಕೆ ಊರಿಗೆ ಹೋಗ್ಬಿಡ್ತೀನಿ. ಪಾರು, ಏನಮ್ಮ ಹೇಳ್ತಾ ಇದೀನಿ ನೀನು? ನೀನ್ ಊರಿಗೆ ಹೋದ್ರೆ ನನ್ನ ಗತಿ ಇನ್ನೇನ್ರಿ, ನೀವ್ ಇಲ್ದೇ ಇರುವಾಗ ದೆವ್ವ ಬಂದು ನನ್ ಕತ್ ಮೇಲೆ ಕಾಲಿಟ್ಬಿಟ್ರೆ? ನನಗ್ ಬೇಡ ಅಂತ ಈ ಮೊಬೈಲ್ ನ ಹೊರಗಡೆ ಬಿಸಾಕ್ತೆ. ಸುಮ್ಮ ವಾಪಸ್ ತಗೊಂಡ್ ಬಂದ. ಭಿಕ್ಷುಕನೇ ಕೊಟ್ಟೆ, ಅವನು ವಾಪಸ್ ಕೊಟ್ಟ. ಅದಕ್ಕೆ ನಾನ್ ಸ್ವಲ್ಪ ದಿನ ಹುಬ್ಳಿಗೆ ಹೋಗ್ತೀನಿ. ಹೋಗ್ತಾ ಹರಿಹರದ ನದಿ ಸಿಗುತ್ತಲ್ಲ, ಅಲ್ಲಿ ಈ ಮೊಬೈಲ್ ನ ಬಿಸಾಕ್ತೀನಿ. ಇದ್ರ ಕಾಟ ತಪ್ಪು ಅನ್ಸಿದ್ಮೇಲೆ ನಾನು ಇಲ್ಲಿ ವಾಪಸ್ ಬರ್ತೀನಿ. ಅಕಸ್ಮಾತ್ ಹಾಗನ್ನಿಸ್ದೆ ಹೋದ್ರೆ ಸಾಯೋ ತನಕ ಹುಬ್ಳಿಲೇ ಇರ್ತೀನಿ. ಅಯ್ಯೋ ಮೇಡಮ್ ನವ್ರೆ, ಅಂತ ದೊಡ್ಡ ನಿರ್ಧಾರ ಯಾಕೆ ತಗೋತೀರಾ? ನಿಮ್ಗ ಆ ಮೊಬೈಲ್ ಬೇಡ ಅಂತೀರ, ಆ ಮೊಬೈಲ್ ಪರಮನ್ ಕೊಡಿ. ಪರಮನ ಹತ್ರ ಇರೋ ಮೊಬೈಲ್ ನೀವು ತಗೊಳ್ಳಿ. ಕೊಂಡಣ್ಣವ್ರೆ, ಈ ಮೊಬೈಲ್ ನ ಇವ್ರಿಗೆ ಕೊಟ್ರೆ ದೆವ್ವ ಇವ್ರಿಗೆ ಕಾಟ ಕೊಡಲ್ವಾ? ದೆವ್ವನೂ ಇಲ್ಲ, ಭೂತನೂ ಇಲ್ಲ ರೀ. ಏನ್ ಹೇಳ್ತಿದ್ದೀರಾ ನೀವು? ನೋಡಿ ನಾಗೊಲ್ಲೆವ್ರೆ, ಮೇಡಮ್ ನವರು ಅತಿಯಾಗಿ ಮೊಬೈಲ್ ಬಳಸ್ತಾ ಇದ್ರು. ಅಷ್ಟೇ ಅಲ್ಲ, ಪರಮ ಮುಖ್ಯವಾದ ಮೀಟಿಂಗ್ ಅಲ್ಲಿ ಇದ್ದಾಗ ಮೆಸೇಜ್ ಮಾಡಿ, ಫೋನ್ ಮಾಡಿ ಕಾಟ ಕೊಡ್ತಾ ಇದ್ರು. ಅದಕ್ಕೆ ಈ ಮೊಬೈಲ್ಗೆ ದೆವ್ವದ ರಿಂಗ್ ಟೋನ್ ಸೆಟ್ ಮಾಡಿದ್ದು ಪರಮ.